ತುಂಬ ಅರ್ಥಪೂರ್ಣವಾದಂತಹ ಮಾತುಗಳು. ಕೇಳಿಸ್ಕೊಳ್ಳೋಣ, ರೆಡಿನಾ? ಒಲವೊಂದಾದೊಡೆ ಬದುಕೊಂದಾದೀತೆ, ಒಲವೊಂದಾದೊಡೆ ಬದುಕೊಂದಾದೀತೆ. ಇದ್ದ ಒಲವೆಲ್ಲ ಬದುಕಿಗಾಗಿ ಬದಿಗಿಟ್ಟು, ಯಾರದ್ದೋ ಬದುಕಿನ ಕೂಗಿಗೆ ಓಗೊಟ್ಟು, ಮತ್ತಾರ ಬದುಕಲ್ಲಿ ಬದುಕಲು ಪಣತೊಟ್ಟು, ಬದುಕೊಂದಾದೊಡೆ ಒಲವೊಂದಾದೀತೆ, ಬದುಕೊಂದಾದೊಡೆ ಒಲವೊಂದಾದೀತೆ. ಎಷ್ಟು ಟ್ರೂ ಲೈನ್ಸ್ ಅಲ್ವಾ? ನಾವು ಅರೇಂಜ್ ಮ್ಯಾರೇಜ್ ಆ್ಯಂಡ್ ಲವ್ ಮ್ಯಾರೇಜ್ನ ಡಿಫ್ರೆನ್ಷಿಯೇಟ್ ಮಾಡೋದಾದರೆ ತುಂಬ ಸಿಂಪಲ್ಲಾಗಿ ಈ ರೀತಿ ಮಾಡ್ಬೋದು. ಅಂದರೆ ಒಲವೊಂದಾಗಿ ಬದುಕೊಂದಾದರೆ ಅದನ್ನು ನಾವು ಲವ್ ಮ್ಯಾರೇಜ್ ಅಂತ ಕನ್ಸಿಡರ್ ಮಾಡ್ಬೋದು. ಇನ್ನು ಬದುಕೊಂದಾಗಿ ಆನಂತರ ಒಲವೊಂದಾದರೆ ಅದನ್ನು ಅರೇಂಜ್ ಮ್ಯಾರೇಜ್ ಅಂತ ಕನ್ಸಿಡರ್ ಮಾಡ್ಬೋದು. ಇಲ್ಲಿ ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಅನ್ನೋ ಕಾನ್ಸೆಪ್ಟನ್ನು ಬಿಟ್ಟಾಕಿ ನಾವಿಲ್ಲಿ ನೋಡಿದಾಗ ಒಲವೊಂದಾದವರ ಜೊತೆಯಲ್ಲೇ ಬದುಕೊಂದಾದರೆ ಆ ಜೀವನ ನಿಜಕ್ಕೂ ಕೂಡ ಒಂದು ಅರ್ಥಪೂರ್ಣವಾದಂತಹ ಜೀವನ ಅನಿಸ್ಕೊಳ್ಳುತ್ತೆ. ಎಸ್, ಇಟ್ಸ್ ಮೈ ಒಪಿನಿಯನ್. ನಿಮ್ಮ ಒಪಿನಿಯನ್ ಏನು? ಕಮೆಂಟ್ ಮಾಡಿ. ಮತ್ತೆ ಸಂಪಲ ನಾನು ಕೂಡ. ಬಾಯ್ ಬಾಯ್, ಮತ್ತೆ ಸಿಗುವ.